ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಡಿಜಿಟಲ್ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಾನು ಶ್ರುತಿ. ನಾನು ಬೆಂಗಳೂರಿಂದ ಕುಕಿಂಗ್ ಹಾಗೆ ಟ್ರಾವೆಲ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಕುಕಿಂಗ್ ಮತ್ತು ಟ್ರಾವೆಲ್ ವಿಡಿಯೋಸ್ ನೋಡೋದಕ್ಕೋಸ್ಕರ ನನ್ನ ಚಾನಲ್ನ ಓಲ್ಡ್ ವಿಡಿಯೋಸ್ ಕೂಡ ನೀವು ನೋಡ್ಬೋದು. ನಾನು ಆದಷ್ಟು ಡಿಫ್ರೆಂಟ್ ಆಗಿರೋ ರೆಸಿಪಿ ಮತ್ತು ಈಸಿ ಆಗಿರ್ತಕ್ಕಂಥ ರೆಸಿಪೀಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರನೇ ವಿಡಿಯೋಸ್ ಶೇರ್ ಮಾಡ್ತಾ ಬಂದಿದ್ದೀನಿ. ಹಾಗೆ ಟ್ರಾವೆಲ್ ವಿಡಿಯೋಸಲ್ಲಿ ನಾನು ಆದಷ್ಟು ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ವಿಡಿಯೋಸ್ ನೀವು ನೋಡ್ಬೋದು. ಅದ್ರ ಜೊತೆ ನೀವು ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ನಿಮ್ಮ ಒಪಿನಿಯನ್ ಕೊಡೋದನ್ನು ಮರಿಬೇಡಿ. ಸೊ ಕಮೆಂಟ್ ಮೂಲಕ ನೀವು ನಿಮಗೆ ವಿಡಿಯೋ ಯಾವ ರೀತಿ ಅನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬಹುದು. ನನ್ನ ಬೆಳಗ್ಗಿನ ರುಟೀನಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಪ್ರತಿದಿನ ರುಟೀನ್ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಥರನೇ ನಾನು ಕೂಡ ಬೆಳಗ್ಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ಅದಾದಮೇಲೆ ತಿಂಡಿ ಮಾಡೋದಕ್ಕೆ ಶುರು ಮಾಡಿದ್ರೆ 7 o'clock ತನಕ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಇದೆಲ್ಲ ಪ್ರಿಪೇರ್ ಮಾಡಿ 7 o'clock ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಅವರನ್ನು ಸ್ಕೂಲಿಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಮನೆಗೆ ಹಾಲು ಅಥವಾ ತರಕಾರಿ ಏನಾದರೂ ಬೇಕಂದರೆ ತಂದು ಇತ್ತೀಚೆಗೆ ಒಂದು 2-3 ವೀಕ್ಸಿಂದ ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಜುಂಬಾ ಕ್ಲಾಸಿಗೆ ಹೋಗ್ತಾ ಇದ್ದೆ. ವೆಯ್ಟ್ ಲಾಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಏನೇ ಮಾಡಿದ್ರು ಅದು ಆಗ್ತಾ ಇಲ್ಲ. ಹಾಗೆ ಗೆಸ್ ಮಾಡಿ ನನ್ನ ಜೊತೆ ಬ್ಯಾಡ್ಮಿಂಟನ್ ಆಡೋದಕ್ಕೆ ಯಾರು ಬರ್ತಾರೆ ಅಂತ. ನಾನು ಹೊಸದಾಗಿ ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಯಾವ ರೀತಿ ಅನಿಸ್ತು, ಇಷ್ಟ ಆಗ್ತಾ ಇದೆಯಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಜೊತೆ ಬ್ಯಾಡ್ಮಿಂಟನ್ ಆಡೋದಕ್ಕೆ ಬರ್ತಾ ಇರೋದು ತುಂಬ ಜನಕ್ಕೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅವರು ಯಾರು ಅಂತ. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಬಟ್ ಅವರು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಲ್ಯಾಕ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅವರು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಿರ್ತಾರೆ ಅಂತಲೇ ಹೇಳ್ಬೋದು. ಅವರು ಹೇಗೆ ಪರಿಚಯ ಆದರು ಅಂದರೆ ಹೀಗೆ ನನ್ನ ಫ್ರೆಂಡ್ಸ್ ಮಗಳು ಬರ್ಡೇ ಪಾರ್ಟಿಲಿ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಅದಾದಮೇಲೆ ನನ್ನ ಮಗ ಮತ್ತು ಅವ್ರ ಮಗ ಒಂದೇ ಸ್ಕೂಲ್ ಮತ್ತು ಒಂದೇ ಕ್ಲಾಸ್ ಅಂತ ಗೊತ್ತಾಯಿತು, ಬಟ್ ಸೆಕ್ಷನ್ ಬೇರೆ ಬೇರೆ. ಹಾಗೆ ಸ್ಕೂಲಿಗೆ ಡ್ರಾಪ್ ಮತ್ತು ಪಿಕಪ್ ಮಾಡುವಾಗ ಹಾಗೆ ನೋಡ್ತಾ ಇದ್ವಿ. ಹಾಗೆ ಒಂದಿನ ಮಾತಾಡಿಸಿದಾಗ ಹೀಗೆ ಪರಿಚಯ ಆಗಿ ಇವಾಗ ಫ್ರೆಂಡ್ಸ್ ಆಗಿ ಇವಾಗ ಒಟ್ಟಿಗೆ ಡೈಲಿ ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಡೈಲಿ ಅಂದರೆ ಆಲ್ಮೋಸ್ಟ್ ಏನಾದರೂ ಇದ್ದೇ ಇರತ್ತಲ್ವ, ರೆಗ್ಯುಲರ್ ಆಗಿ ಹೋಗೋದಕ್ಕೆ ಆಗೋದಿಲ್ಲ ಅಂದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲ. ಸೊ ನೋಡಿದ್ರಲ್ವ, ಇವರೇ ತೇಜಸ್ವಿನಿ, ತೇಜು ಅಂತ, D&T ವ್ಲಾಗ್ಸ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್. ತುಂಬ ಸ್ವೀಟ್ ಪರ್ಸನ್. ಇಬ್ಬರು ಬೇಗನೆ ಫ್ರೆಂಡ್ಸ್ ಆದ್ವಿ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಹೀಗೆ ಪಿಕಪ್ ಮತ್ತು ಡ್ರಾಪ್ಗೆ ಹೋಗುವಾಗ ಅಲ್ಲಿ ತುಂಬ ಜನ ಹಿಂದಿಯವರೇ ಇರ್ತಾರೆ, ಕನ್ನಡದವ್ರು ಸಿಗೋದೇ ಕಡಿಮೆ. ಈಗ ಏನಾದರೂ ಕನ್ನಡ ಕೇಳಿಸ್ತು ಅಂದರೆ ನಾವಾಗಿ ಮಾತಾಡಿಸ್ತೀವಲ್ವ, ಆ ಥರ ಪರಿಚಯ ಆಗಿದ್ದು ಅಂತಲೇ ಹೇಳ್ಬೋದು. ನಾನಾಗಿರ್ಬೋದು ಅವರಾಗಿರ್ಬೋದು ಯಾವತ್ತೂ ಬ್ಯಾಡ್ಮಿಂಟನ್ ಎಲ್ಲ ಆಡಿಲ್ಲ. ಸೊ ಇದು ಸ್ಟಾರ್ಟಿಂಗ್. ಸೊ ಹೀಗೆ ಆಡ್ತಾ ಆಡ್ತಾ ಇನ್ನೂ ಚೆನ್ನಾಗಿ ಕಲಿತೀವಿ. ಮನೇಲಿ ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಈ ಥರ ಒಂದು ಆ್ಯಕ್ಟಿವಿಟಿ ಇರಲಿ ಅಂತ ಹೇಳಿ
ಇಬ್ಬರು ಇತ್ತೀಚೆಗೆ ಈ ರುಟೀನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೀಗೆ ಪ್ರತಿ ವರ್ಷವೂ ಆಗ್ತಾ ಇರುತ್ತೆ. ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ವಿ ಅಂದ ತಕ್ಷಣ ಮಕ್ಕಳಿಗೆ ಸ್ಕೂಲ್ ರಜಾ ಬರುತ್ತೆ, ಆಮೇಲೆ ಅದು ಸ್ಟಾಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ದಿನ ಟೈಮ್ ತೊಗೊಳುತ್ತೆ. ಸೊ ನಾವು ಇನ್ನೇನು ರಜಾ ಬಂತು ಅಂತ ಸ್ಟಾಪ್ ಮಾಡಲಿಲ್ಲ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ, ನೋಡಬೇಕು. ಅಲ್ಲಿಂದ ಬಂದಾದಮೇಲೆ ನನ್ನ ಹಸ್ಬೆಂಡಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾ ಇದ್ದೀನಿ. ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಕಾಬೂಲ್ ಕಡಲೆ ಸಲಾಡ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲನೂ ಒಂದೇ ವೀಡಿಯೋದಲ್ಲಿ, ಅಂದರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಸೊ ನೋಡೋದಕ್ಕೂ ಕೂಡ ಬೋರ್ ಆಗಬಾರ್ದಲ್ವ, ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಚೆಕ್ ಮಾಡಿ, ಬರುತ್ತೆ. ಸೊ ಸ್ವೀಟ್ ಕಾರ್ನ್ ಮತ್ತು ಕಾಬೂಲ್ ಕಡಲೆ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗಿರುತ್ತೆ. ಹಾಗೆ ಅದ್ರ ಜೊತೆ ಪಪ್ಪಾಯ ಕೂಡ. ನಮ್ಮದು ಪ್ರತಿದಿನ ಬ್ರೇಕ್ಫಾಸ್ಟ್ ಇದೇ ಥರ ಇರೋದಿಲ್ಲ, ಅಪರೂಪಕ್ಕೆ ಯಾವಾಗಾದರೂ ಒಂದ್ಸಲ ಈ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ನನ್ನ ಬೆಳಗ್ಗೆಯಿಂದ ರುಟೀನ್ ಯಾವ ರೀತಿ ಇತ್ತು ಅಂತ ನೋಡಿದ್ರಿ. ಇವಾಗ ಬ್ಯಾಡ್ಮಿಂಟನಿಂದ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ ನಡೆಯುತ್ತೆ ಎವ್ರಿ ಥರ್ಸ್ಡೇ. ಇಲ್ಲಿ ಏನೇನೆಲ್ಲ ತರಕಾರಿ ಮತ್ತು ಫ್ರೂಟ್ಸ್ ತಂದಿದ್ದೀನಿ ಅಂತ ನೋಡೋಣ. ಸೊ ಅದನ್ನೆಲ್ಲನೂ ಜೋಡಿಸಿ ಇಟ್ಕೊಂಡ್ರೆ ವಾರ ಪೂರ್ತಿ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗೆ ನನ್ನ ವಿಡಿಯೋಸಲ್ಲಿ ವರ್ಕಿಂಗ್ ವುಮೆನ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಕಿಡ್ಸ್ ಸ್ಕೂಲಿಗೆ ಏನಾದರೂ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಈ ಥರದಕ್ಕೆಲ್ಲ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ರೆಸಿಪೀಸ್ನ ನಾನು ಯಾವಾಗಲೂ ಆದಷ್ಟು ಶೇರ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಇತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಒಂದಷ್ಟು ಮಾತಾಡಿದ್ದೀನಿ, ಆವಾಗ ಮನೆಯಲ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಜನ್ರೇಟ್ರ್ ಆನ್ ಇತ್ತು. ಸೊ ನಾನು ಮಾತಾಡೋದು ಅದು ಅಬ್ಸರ್ವ್ ಮಾಡಿಲ್ಲ, ನಂಗೆ ಅದು ಕೂಡ ಗೊತ್ತಾಗಿಲ್ಲ. ಯಾಕಂದರೆ ಹೊಸದಾಗಿ ಈ ಥರ ಮಾತಾಡ್ತಾ ಇರೋದಲ್ವ, ಅದರದ್ದು ಸೌಂಡೆಲ್ಲ ಅಷ್ಟೊಂದು ಬರುತ್ತೆ ರೆಕಾರ್ಡಲ್ಲಿ ಅಂತ ನಂಗೆ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಮಾತಾಡ್ತಾನೇ ಇದ್ದೀನಿ. ಅದೆಲ್ಲ ಆದಮೇಲೆ ಎಡಿಟ್ ಮಾಡುವಾಗ ನೋಡ್ತೀನಿ ನಾನು ಮಾತಾಡಿದ್ದು ಜಾಸ್ತಿ ಕೇಳಿಸ್ತಾ ಇರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಬೇರೆದ್ರದ್ದೇ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಅದನ್ನು ಮ್ಯೂಟ್ ಮಾಡಿ ನಾನು ಎಕ್ಸ್ಟ್ರಾ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಮತ್ತೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಈ ತರಕಾರಿ ತಂದಿರೋದು ಇದೆಲ್ಲ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಇದನ್ನಂದು ಯಾವಾಗಲೂ ಮಾಡೋದಿಲ್ಲ. ತುಂಬ ದಿನಕ್ಕೆ ಒಂದು ಸಲ ಮಾರ್ಕೆಟಿಗೆ ಹೋಗೋದು, ಇಲ್ಲ ಅಂದರೆ ಮನೆ ಹತ್ರ ಇರೋ ಶಾಪಲ್ಲೇ ಪ್ರತಿದಿನ ಏನು ಬೇಕು ನಾಳೆಗೆ ಅನ್ನೋದನ್ನು ಹಿಂದಿನ ದಿನ ತರಕಾರಿ ತಂದಿಟ್ಕೋತೀನಿ ಅಷ್ಟೇ. ಕೆಲವೊಂದು ಸಲ ಟೈಮ್ ಸಿಕ್ಕಿದಾಗ ಮಾತ್ರ ಈ ಥರ ಮಾರ್ಕೆಟಿಗೆ ಹೋಗಿ ತರಕಾರಿ ತರೋದು. ಹಾಗೆ ಇತ್ತೀಚೆಗಂತೂ ನನಗೆ ಈ ಥರದ ಬಾಳೆ ದಿಂಡಂತೂ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ಪಲಾವ್ಗೆ ಮೊಸರು ಬಜ್ಜಿ ಅಥವಾ ರಾಯ್ತ ಅಂತ ಏನು ಮಾಡ್ತೀವಿ, ಅದಕ್ಕೆ ಸೌತೆಕಾಯಿ ಬದಲು ಇದನ್ನು ಹಾಕಿ ಮಾಡಿ ಟೇಸ್ಟ್ ಮಾಡಿದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇದನ್ನೇ ಮಾಡ್ತಾಯಿದ್ದೀನಿ. ಅಂದರೆ ಯಾವಾಗಲೂ ಅಲ್ಲ, ತಿಂಗಳಿಗೆ ಒಂದು ಸಲ ಈ ಬಾಳೆ ದಿಂಡಿನ ಕೋಸಂಬರಿ ಮಾಡ್ತೀನಿ. ಹಾಗೆ ಬಾಳೆಕಾಯಿ ಫ್ರೈ ಕೂಡ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿಕೊಡ್ಬೋದು. ಸೊ ಇವಾಗಲೂ ಕೂಡ ನಾನೊಂದಷ್ಟು ಮಾತಾಡಿದ್ದೀನಿ. ಅದು ಕೂಡ ಮನೆಯಲ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಜನ್ರೇಟ್ರ್ ಹಾಕಿದ್ರು, ಅದ್ರ ಸೌಂಡು ಜಾಸ್ತಿನೇ ಕೇಳಿಸ್ತಾ ಇತ್ತು. ಹಾಗೆ ಸ್ಟ್ರಾಬೆರೀಸ್ ಇನ್ನೇನು ಸೀಸನ್ ಮುಗಿತಾ ಬಂತು, ಈ ಫೆಬ್ರವರಿ ಎಂಡ್ ಬಂತು ಅಂದರೆ ನಿಮ್ಗೆ ಆಮೇಲೆ ಮಾರ್ಚಿಂದ ಸ್ಟ್ರಾಬೆರೀಸ್ ಕೂಡ ಸಿಗೋದಿಲ್ಲ. ಹಾಗೆ ನಾನು ರೀಸೆಂಟಾಗಿ ಸ್ಟ್ರಾಬೆರಿ ಫಾರ್ಮ್ ವಿಸಿಟ್ ಮಾಡಿದ್ದು, ಹಾಗೆ ಅಲ್ಲಿಂದ ತಂದಿದ್ದ ಸ್ಟ್ರಾಬೆರೀಸಲ್ಲಿ ಸ್ಮೂದಿ ಆಗಿರ್ಬೋದು, ಜಾಮ್, ಈ ಥರದ್ದೆಲ್ಲ ಮಾಡಿರೋ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಈ ಬಟಾಣಿ ಅದೆಲ್ಲ ಜಾಸ್ತಿ ತಂದುಬಿಟ್ಟು ಅದನ್ನು ಫ್ರೀಸ್ ಮಾಡಿಕೊಂಡು ನಾವು 6 ತಿಂಗಳು 8 ತಿಂಗಳು ಈ ಥರ ಫ್ರೀಸರಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟಾಣಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಯಾವ ರೀತಿ ಫ್ರೀಸ್ ಮಾಡಿ ನಾವು ವರ್ಷಗಟ್ಟಲೆ ಯೂಸ್ ಮಾಡೋದಕ್ಕೆ ಬಳಸ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ.
ಇವಾಗ ಫ್ರೂಟ್ಸ್ ಎಲ್ಲ ಜೋಡಿಸಿದ್ದಾಯಿತು, ಇನ್ನು ತರಕಾರಿ ಎಲ್ಲ ಜೋಡಿಸಿಟ್ಟು ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಮತ್ತೆ ಕರ್ಕೊಂಬರೋದಕ್ಕೆ ಹೋಗಬೇಕು. ಸೊ ಕರ್ಕೊಂಬರೋಕ್ಕೆ ಹೋಗೋದು ಬರೋದು ಎಲ್ಲ ವೀಡಿಯೋ ಮಾಡ್ತಾ ಇದ್ದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಒಂದೊಂದು ವೀಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ನಾನು ತೆಗೆದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಈಸಿ ಆಗಲಿ ಅಂತ ನಾನೊಂದಷ್ಟು ಅಡುಗೆ ಮಾಡೋದಕ್ಕೆ ಯೂಸ್ಫುಲ್ ಆಗ್ತಕ್ಕಂಥ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ, ಅದನ್ನು ಕೂಡ ನೋಡಿ. ಇನ್ನು ಹಣ್ಣು ಏನಕ್ಕಪ್ಪ ಇಷ್ಟೊಂದೆಲ್ಲ ತರೋದು ಅಂದರೆ, ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ತಿನ್ನೋಕ್ಕೇನಾದರೂ ಕೊಡು ಅಂದಾಗ ಫಸ್ಟ್ ಫ್ರೂಟ್ಸ್ ಕೊಟ್ಬಿಡ್ತೀನಿ. ಯಾಕಂದರೆ ಅದು ಒಂದೇ ಸಲಕ್ಕೆ ಮುಗಿಯೋದಿಲ್ಲ, ತಿನ್ನೋಕ್ಕೇನಾದರೂ ಕೊಡು ಅನ್ನೋದು. ಸೊ ಫಸ್ಟು ಫ್ರೂಟ್ಸ್ ಕೊಟ್ಬಿಟ್ರೆ ಆಮೇಲೆ ಅವ್ರು ಏನು ಕೇಳಿದ್ರು ಅದನ್ನು ಕೊಡ್ಬೋದು. ಹಾಗೆ ಒಂದೊಂದು ಸಲ ಸ್ನ್ಯಾಕ್ಸ್ಗೂ ಕೂಡ ನಾನು ಫ್ರೂಟ್ಸನ್ನು ಇಡ್ತೀನಿ. ಹಾಗೆ ಈ ಸ್ವೀಟ್ ಕಾರ್ನ್ ಕೂಡ ಲಂಚ್ ಬಾಕ್ಸಿಗೆ ಇಡೋದಕ್ಕಂತಲೇ ಒಂದಷ್ಟು ಐಟಮ್ಸ್ ಎಲ್ಲ ಲಂಚ್ ಬಾಕ್ಸಿಗೆ ಮತ್ತು ಸ್ಕೂಲಿಂದ ಬಂದಮೇಲೆ ಕೊಡೋದಕ್ಕಂತಲೇ ಪರ್ಟಿಕ್ಯುಲರ್ ಆಗಿ ನಾನು ತರೋದು. ಇನ್ನು ಮಾರ್ಕೆಟಲ್ಲಿ ತಂದಿರತಕ್ಕಂಥ ಶೇಂಗಾ ಎಷ್ಟು ಮಣ್ಣಾಗಿದೆ ಅಂದರೆ ತುಂಬಾ ಮಣ್ಣಿರುತ್ತೆ. ಹಾಗೆ ನಾವು ಬೇಯೋದಕ್ಕೆ ಹಾಕ್ಬಿಟ್ರೆ ಅದನ್ನು ಸಿಪ್ಪೆ ಬಿಡಿಸುವಾಗ ನಮ್ಮ ಕೈಯಲ್ಲಿ ತುಂಬಾ ಮಣ್ಣು ಸಿಗ್ತಾ ಇರುತ್ತೆ. ಸೊ ಕ್ಲೀನಾಗಿ ಒಂದು ಸಲ ಅದನ್ನು ತೊಳೆದ್ಬಿಟ್ಟು ಆಮೇಲೆ ಬೇಯಿಸಿದ್ರೆ ನಮಗೆ ಸಿಪ್ಪೆ ತೆಗೆಯುವಾಗ ಕೈಗೆ ಮಣ್ಣು ಸಿಗೋದಿಲ್ಲ. ಇಲ್ಲಾಂದರೆ ಕೈಯಿಂದ ಅದು ಬಾಯಿಗೂ ಕೂಡ ಹೋಗುತ್ತೆ, ನಾವು ಶೇಂಗಾ ಬಿಡಿಸಿದ ಮೇಲೆ ಅದರದ್ದು ಕಾಳು ತಿನ್ನಬೇಕಾದ್ರೆ. ಸೊ ಒಂದು ಸಲ ಈ ಥರ ವಾಶ್ ಮಾಡಿದ್ರೆ ಇದರಲ್ಲಿ ಎಷ್ಟು ಮಣ್ಣು ಸಿಗುತ್ತೆ ಅಂದರೆ ವಾಶ್ ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟು ಮಣ್ಣಿರುತ್ತೆ ಅಂತ. ನನಗೆ ಕೆಲವೊಂದು ಚಿಕ್ಕ ಪುಟ್ಟದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅಡುಗೆ ಮಾಡ್ತಾ ಕೆಲಸಗಳನ್ನು ಮಾಡ್ತಾ ಎಲ್ಲನೂ ಸ್ವಂತದಾಗಿ ನಾನು ಕಲಿತಾ ಬರ್ತಾಯಿದ್ದೀನಿ. ಯಾವುದನ್ನು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಕಲಿತಾ ಇದ್ದೀನಿ. ನನಗೆ ಸಿಕ್ಕೋರೆಲ್ಲ ಕೇಳ್ತಾರೆ, ಇಷ್ಟೊಂದು ವೆರೈಟಿ ಅಡುಗೆ ಮಾಡ್ತೀರಾ ಅಲ್ವಾ ಅಂತ. ನಾನು ಯಾವುದನ್ನು ಮೊದಲು ಕಲ್ತಿದ್ದಲ್ಲ. ನನಗೆ ಏನಂದರೆ ಏನೂ ಬರ್ತಾ ಇರಲಿಲ್ಲ. ಎಲ್ಲದೂ ಗೊತ್ತಿತ್ತು ಯಾವುದಕ್ಕೆ ಏನು ಹಾಕಬೇಕು ಅಂತ. ಬಟ್ ಯಾವತ್ತೂ ಟ್ರೈ ಮಾಡಿ ಗೊತ್ತಿರಲಿಲ್ಲ. ನಂಗೆ ಗೊತ್ತಿದ್ದಿದ್ದು ಅಂದರೆ ರೊಟ್ಟಿ ಮಾಡೋಕ್ಕಂತೂ ಬರ್ತಾಯಿತ್ತು, ಅದೊಂದು ಗೊತ್ತಿತ್ತು. ಯಾಕಂದರೆ ಅದು ನನ್ನ ಫೇವ್ರೆಟ್. ಸೊ ನಮ್ಗೆ ಏನು ಇಷ್ಟ ಅದನ್ನು ಮಾಡೋದು ಕಲ್ತಿರ್ತೀವಲ್ವ, ಅದು ಒಂದು ನಾನು ಕಲ್ತಿದ್ದೆ. ಹಾಗೆ ನಾನಿಲ್ಲಿ ಒಂದಷ್ಟು ಶೇಂಗಾ ನೀರಲ್ಲಿ ಉಪ್ಪು ಹಾಕಿ ಬೇಯೋದಕ್ಕಿಟ್ರೆ ಇನ್ನೊಂದಷ್ಟು ಶೇಂಗಾನ ಹುರಿತಾ ಇದ್ದೀನಿ. ಹುರಿದಿರೋ ಶೇಂಗಾನೇ ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಸೊ ನಾನು ತರಕಾರಿ ಜೋಡಿಸೋದನ್ನು ಅರ್ಧಕ್ಕೆ ವಿಡಿಯೋ ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಅಷ್ಟರಲ್ಲಿ ನನಗೆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಟೈಮ್ ಆಯಿತು. ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆಮೇಲಿಂದ ಸಂಜೆಯಿಂದ ಯಾವ ರೀತಿ ನನ್ನ ರುಟೀನ್ ಇತ್ತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ತಿನ್ನೋದಕ್ಕೆ ಅಂತ ಶೇಂಗಾ ಮತ್ತು ಬೇಯಿಸ್ತಾ ಇದ್ದೀನಿ ಮತ್ತು ಹುರಿತಾ ಇದ್ದೀನಿ. ಹಸಿ ಶೇಂಗಾ ಅಲ್ವಾ, ಒಂದಿನ 2 ದಿನ ಅಂತ ಹಾಗೆ ಇಟ್ವಿ ಅಂದರೆ ಸಿಪ್ಪೆ ಮೇಲೆಲ್ಲ ಬೂಸ್ಟ್ ಥರ ಬಂದು ವೇಸ್ಟ್ ಆಗೋಗುತ್ತೆ. ಅದ್ರ ಬದಲು ನಾವು ತಂದಿದ್ದ ದಿನ ಏನೆಲ್ಲ ನೆಕ್ಸ್ಟ್ ಡೇಗೆ ಬರಲ್ಲ, ಹಾಳಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಅವತ್ತಿಂದ ಅವತ್ತೇ ಮಾಡ್ಕೊಂಡ್ಬಿಟ್ರೆ ತರಕಾರಿ ಕೂಡ ವೇಸ್ಟ್ ಆಗೋದಿಲ್ಲ. ಮಾತಾಡ್ತಾನೆ ಇರ್ತೀವಲ್ವ, ಎಷ್ಟೊತ್ತಿಗೂ ಎಷ್ಟು ಮಾತಾಡ್ತೀಯ ಅಂತಿರ್ತಾರೆ. ಸೊ ಅವರು ಆಫೀಸಿಗೆ ಹೋಗ್ಬೇಕಾದ್ರೆ ಏನು ಮಾಡೋದು, ಬೇಜಾರಾಗುತ್ತೆ, ಇವಾಗ ನೀವು ಆಫೀಸಿಗೆ ಹೋದರೆ ಮಾತಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೆ. ಅವಾಗ ಇದರಲ್ಲ ಮಾತಾಡೋಕ್ಕೆ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರು, ನಾನು ಆಫೀಸಿಗೆ ಹೋದ್ಮೇಲೆ ನೀನು ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡ್ಬೋದಲ್ಲ ಅಂತ. ಸೊ ರೀಸೆಂಟಾಗಿ ನಾನು ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಥವಾ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಏನಾದರೂ ಚೇಂಜಸ್ ಇದ್ದರೆ ವ್ಲಾಗ್ ಮಾಡಬೇಕು, ಯಾವ ಥರ ಮಾಡಿದ್ರೆ ವ್ಲಾಗ್ ಇಷ್ಟ ಆಗುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋಸಲ್ಲಿ ಏನೇನಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತಲ್ವ ಫ್ಯಾಮಿಲಿ ಅಂದಮೇಲೆ. ಯೂಟ್ಯೂಬ್ ಚಾನಲ್ ಅಂದರೆ ಅಲ್ಲಿ ನಾವು ನಮ್ಮ ಪರ್ಸ್ನಲ್ ಫ್ಯಾಮಿಲಿ ಆಗಿರ್ಬೋದು, ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು ಎಲ್ಲನೂ ಶೇರ್ ಮಾಡಬೇಕಾಗತ್ತೆ. ಸೊ ಒಂದಷ್ಟು ಬೌಂಡ್ರೀಸ್ ಅಂತ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದನ್ನು ಮೀರಿ ಕೂಡ ಹೋಗಬಾರ್ದು. ಸೊ ಅದೇ ಥರ ನಾನು ವೀಡಿಯೋಸ್ನ ಮೊದಲಿಂದನೂ ಮಾಡ್ಕೋತಾ ಬರ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಅದೇ ಥರ ಇರುತ್ತೆ. ಆದಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ನಿಮಗೆ ಯೂಸ್ಫುಲ್ ಆಗೋದನ್ನು ಶೇರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದು ಬಿಟ್ಟು ನಮ್ಮ ಮನೇಲಿ ಏನಿದೆ ಅಂತ ಆಗಿರ್ಬೋದು, ಏನು ತಂದೆ ಅಂತ ಆಗಿರ್ಬೋದು, ಅಥವಾ ನಾನು ಎಲ್ಲಿಗೆ ಹೋದೆ, ಹೇಗೆ ಎಂಜಾಯ್ ಮಾಡಿದೆ ಅಂತ ಆಗಿರ್ಬೋದು, ಈ ಥರದ್ದೆಲ್ಲ ನಾನು ಶೇರ್ ಮಾಡೋದಕ್ಕಿಂತ ನೀವು ಎಲ್ಲಾದರೂ ಹೋದರೆ ಆ ಪ್ಲೇಸಲ್ಲಿ ಏನೇನಿರುತ್ತೆ ಅನ್ನೋದು ನಾವು ಮುಂಚೆನೇ ತಿಳ್ಕೊಂಡು ಹೋಗ್ತೀವಲ್ವ, ಅದು ತಿಳ್ಕೊಬೇಕಾದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಥರ ನಾನು ಯಾವಾಗಲೂ ಥಿಂಕ್ ಮಾಡಿ ನಾನು ವೀಡಿಯೋಸ್ನ ಶೇರ್ ಮಾಡ್ತೀನಿ. ರೆಸಿಪೀಸ್ ಕೂಡ ಅಷ್ಟೇ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥದ್ದನ್ನು ತೋರಿಸ್ತೀನಿ ನಾನು ಯಾವಾಗಲೂ. ಯಾಕಂದರೆ ನನಗೂ ಕೂಡ ಟೈಮ್ ಕಡಿಮೆ ಇರುತ್ತೆ, ನಾನು ಬೇಗ ಮಾಡಬೇಕಾಗಿರುತ್ತೆ. ಹಾಗಾಗಿ ಅದ್ರ ಜೊತೆ ವಿಡಿಯೋ ಕೂಡ ಮಾಡೋದು ಇನ್ನೂ ಸ್ವಲ್ಪ ಕಷ್ಟ.
ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಅದರಲ್ಲಿ ಕೆಲವೊಂದು ಕೆಲಸಗಳಾಗಿರ್ಬೋದು ಅಥವಾ ಏನೇ ಇದ್ದರೂ ಅದನ್ನು ನಾನು ಸ್ಕಿಪ್ ಮಾಡಿರ್ತೀನಿ. ಯಾಕಂದರೆ ಇಡೀ ದಿನದಲ್ಲಿ ಪ್ರತಿಯೊಂದೂ ವಿಡಿಯೋ ಮಾಡ್ತಾ ನಾವು ಕೆಲಸ ಮಾಡಬೇಕು ಅಥವಾ ಅಡುಗೆ ಮಾಡಬೇಕು, ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು, ಎಲ್ಲದನ್ನು ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನೇನು ವಿಡಿಯೋ ನನಗೆ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ನಾನು ಶೇರ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ಇದೇ ಥರ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.